ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನಾಳೆ ಅಂದರೆ 9ನೇ ತಾರೀಕು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಇದೆ. ನಾನು ದಾವಣಗೆರೆ ಮತ್ತು ಬಾಗಲಕೋಟೆ ಜನತೆಯನ್ನು ಕೈ ಮುಗಿದು ವಿನಂತಿಸ್ತೇನೆ. ನಮ್ಮ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಗೃಹಜ್ಯೋತಿ ಕೊಟ್ಟಿದೆ, ಗೃಹಲಕ್ಷ್ಮಿ ಕೊಟ್ಟಿದೆ. ನಿಮ್ಮ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೀವಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಆತ್ಮಕ್ಕೆ, ಮೇಟಿ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಗೆಲುವು ಮುಖಾಂತರ ಅವರಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಭಾವನೆ. ನಾನು ದಾವಣಗೆರೆ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ತಮ್ಮ ಸಮರ್ಥನ ದಯವಿಟ್ಟು ಗೆಲ್ಲಿಸಿ. ನಾನು ದಾವಣಗೆರೆಯ ಮೈನಾರಿಟೀಸ್ನ ಮುಸ್ಲಿಂ ಬಾಂಧವ್ರನ್ನ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗೆಲ್ಲ, ಬಿಜೆಪಿಯವರು ನಿಮ್ಮ ಸಮುದಾಯವನ್ನು ಕೆಟ್ಟದಾಗಿ ಮಾತಾಡಿದಾಗೆಲ್ಲ ನಾವು ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಪಕ್ಷದ ಶಾಸಕರು, ಸಂಸದರು, ವಿಶೇಷವಾಗಿ ನನ್ನಂತಹ ಹಿಂದೂ ಧರ್ಮದ ಶಾಸಕರು ನಿಮ್ಮ ಧರ್ಮವನ್ನು ಡಿಫೆಂಡ್ ಮಾಡಿಕೊಂಡು ಫೈಟ್ ಮಾಡಿ ಬಿಜೆಪಿಯವ್ರನ್ನ ಎದುರಾಕೊಂಡಿದ್ದೀವಿ. ಮುಸ್ಲಿಂ ಧರ್ಮದ ಬಗ್ಗೆ ಮುಸ್ಲಿಂ ಲೀಡರ್ ಮಾತಾಡಿದ್ರೆ ಗ್ರೇಟ್ ಅಲ್ಲ. ಮುಸ್ಲಿಂ ಧರ್ಮಕ್ಕೆ ಸಮಸ್ಯೆ ಆದಾಗ ಒಬ್ಬ ಹಿಂದೂ ಲೀಡರ್ ವಾಯ್ಸ್ ರೈಸ್ ಮಾಡಿದ್ರೆ ಅದು ಗ್ರೇಟ್. ನನಗೆ ಆ ನೈತಿಕತೆ ಇದೆ. ನಿಮ್ಮ ಧರ್ಮದ ಬಗ್ಗೆ ಯಾರಾದರೂ ಮಾತಾಡಿದಾಗ ನಾನು ಅಟ್ಯಾಕ್ ಮಾಡಿ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದೀನಿ. ಆ ನೈತಿಕತೆ ಮೇಲೆ ನಾನು ಮುಸ್ಲಿಂ ಬಾಂಧವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಒಂದು ಓಟು ವೇಸ್ಟ್ ಆಗದೆ ನನ್ನ ತಮ್ಮ ಸಮರ್ಥಿಗೆ ಓಟ್ ಹಾಕಿ ಗೆಲ್ಲಿಸಬೇಕು ಅಂತ ನಾನು ದಾವಣಗೆರೆ ಜನತೆನ ವಿನಂತಿಸ್ತೀನಿ. ಅದೇ ರೀತಿ ಮಂಜೇಶ್ವರ ಕೇರಳ ಕಾನ್ಸ್ಟಿಟ್ಯೂಯೆನ್ಸಿ ಆದರೂ ನಮ್ಮ ಮಂಗಳೂರು ಪಕ್ಕ ಇದೆ. 95% ನಮ್ಮ ಕನ್ನಡಿಗರೇ ಇರೋದು. UDF ಸರ್ಕಾರ, ನಮ್ಮ ಸರ್ಕಾರ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ UDF ಸರ್ಕಾರ ಕೇರಳದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲ ಸರ್ವೆ ಹೇಳ್ತಿದೆ. ದಯವಿಟ್ಟು ಮಂಜೇಶ್ವರದ ಕನ್ನಡಿಗರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಮ್ಮ ಅಶ್ರಫ್ ಬಾಯ್ ಮಂಜೇಶ್ವರದಲ್ಲಿ ನಿಂತಿದ್ದಾರೆ, ಅವ್ರಿಗೆ ಓಟ್ ಹಾಕಿ ಅಂತ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ. ಈ ಉಪಚುನಾವಣೆಯ ಫಲಿತಾಂಶ ಖಂಡಿತವಾಗೂ ನಮ್ಮ ಮುಂದಿನ ಚುನಾವಣೆಗೆ ಕನ್ನಡಿಯಾಗುತ್ತೆ. ನಾವಿಲ್ಲಿ 2 ಕ್ಷೇತ್ರನೂ ಖಂಡಿತವಾಗೂ ಕಾಂಗ್ರೆಸ್ ಅತ್ಯಂತ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತೀವಿ. ವಿಶೇಷವಾಗಿ ನಾನು ದಾವಣಗೆರೆ ಬಾಗಲಕೋಟೆ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾನೊಬ್ಬ OBC ಹುಡುಗ, ನಾನೊಬ್ಬ ಅಹಿಂದ ಹುಡುಗ, ನಾನೊಬ್ಬ ಸಾಮಾನ್ಯ ಕುಟುಂಬದ ಹುಡುಗ. ಸಿದ್ದರಾಮಯ್ಯ ಸಾಹೇಬರು ಶೋಷಿತರ ಅಹಿಂದ ವರ್ಗದ ಅತಿ ದೊಡ್ಡ ನಾಯಕ. ನಾನೊಬ್ಬ ಅಹಿಂದ MLA. ನಾನು ಅಹಿಂದ ವರ್ಗದವ್ರನ್ನ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಕಾಂಗ್ರೆಸ್ಗೆ ಮತ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕ್ ಅಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನ್ ಹೇಳಿದ್ರು, ಸರ್ಪ ಬಂದ್ರೆ ಹೊಡೆದಾಕಿ ಅಂದ್ರು. ತಪ್ಪೇನಿದೆ? ಅವರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿ ಅಂದ್ರೆ ಏನಕ್ಕೆ ಅಂತಾರೆ. ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಹಿಂಗ್ ಮಾತಾಡಿದ್ರೆ, ಏನಾದರೂ ಮಾತಾಡಿದ್ರೆ ಸಾಕು. ಅಲ್ಲಿ ಶ್ರೀಭೂಮಿ ಡಿಸ್ಟಿಕ್ ಅಲ್ಲೂ FIR ಆಗಿದೆ. ಇಲ್ಲಿ ನೆನ್ನೆ ಅವ್ರು ಯಾರೋ ಜಯನಗರ MLA ಅನ್ಸು CK ರಾಮಮೂರ್ತಿನ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಷನ್ಗಳಲ್ಲಿ SB ಅಂತ ಇರ್ತಾರೆ, ಹಂಗೆ CK ರಾಮಮೂರ್ತಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೈದ್ರು ಅವ್ರನ್ನ ಕಳಿಸೋದು, FIR ಮಾಡಿಸೋದು. CK ರಾಮಮೂರ್ತಿ ಅವರೇ, ನಿಮ್ಮ ಶಾಸಕರು ಸರ್, ನೀವು ಮರ್ತೋಗ್ತಾ ಇದ್ದೀರಾ? ಯಾಕೆ ಫೈಟ್ ಮಾಡೋದು ಮರ್ತೋಗ್ಬಿಟ್ರ ಬಿಜೆಪಿಯವರು? ಸರ್, ಕೌಂಟರ್ಗೆ ಕೌಂಟರ್ ಇಡಬೇಕು, ಕೌಂಟರ್ಗೆ FIR ಇರುತ್ತಾ ಸರ್? ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ಇಷ್ಟು ದಿನ ಅವ್ರ್ಯಾರೋ ನಮ್ಮ ಛಲವಾದಿ ನಾರಾಯಣ ಸೋಮಣ್ಣ ಬಾಯಿ ಬಡ್ಕೊಂತಾ ಇದ್ರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ. 30-40 ವರ್ಷ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದು ಬೆಳೆದು ಬಿಟ್ಟು ಈಗೇನೋ ವಿಪಕ್ಷ ನಾಯಕ ಆಗಿ ಅವ್ರು ಬಾಯಿ ಬಡ್ಕೊಂತಿದ್ರು. ಈಗ ಇವರೆಲ್ಲ ಇದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರದೇ ಆದ ಕೊಡುಗೆ ಇದೆ ನಾಡಿಗೆ, ದೇಶಕ್ಕೆ. ದಲಿತರಲ್ಲಿ ಮೊದಲನೇವರು ಹೋಗಿ ಒಂದು AICC ಅಧ್ಯಕ್ಷರಾಗ್ತಾರೆ ಅಂದ್ರೆ, ಒಂದು ಮಹಾತ್ಮ ಗಾಂಧಿ ಕೂತಂತ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂರ್ತಾರೆ ಅಂದ್ರೆ ಇದು ಅವ್ರ ತಾಕತ್ತು, ಇದು ದಲಿತರ ತಾಕತ್ತು, ದಲಿತರ ಧ್ವನಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪೊಲಿಟಿಕಲಿ ಮಾತಾಡುವಾಗ ಒಂದಲ್ಲ ಎರಡು ಹಿಂಗ್ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ ತಕ್ಷಣ ಇವರೆಲ್ಲ ಮೇಲೆ ಬಿದ್ರೆ, ನಮ್ಮ ಮಾಜಿ ಶಿಕ್ಷಣ ಸಚಿವರು ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರಿಗೆ ಏನಾಗಿದೆಯೋ, ಸುರೇಶ್ ಕುಮಾರ್ ಸಾಹೇಬ್ರೆ ನೀವು ಯಾಕೆ ಎಲ್ಲದಕ್ಕೂ ಈ ನಡುವೆ ಮೇಲ್ ಬೀಳ್ತಿದ್ದೀರಾ? ಐಡೆಂಟಿಟಿ ಕ್ರೈಸಿಸ್ ಸರ್? ನಿಮಗೂ ಸ್ವಲ್ಪ ಐಡೆಂಟಿಟಿ ಕ್ರೈಸಿಸ್ ಬಂದಿದೆ ಸುರೇಶ್ ಕುಮಾರ್ ಸರ್. ನೀವು ರಿಯಾಕ್ಟ್ ಆಗ್ತೀರಾ? ಆ ಛಲವಾದಿಯವ್ರು ಬಾಯಿ ಬಡ್ಕೊಂತಾನೇ ಇರ್ತಾರೆ. ಅವ್ರಿಗೆ ಬಾಯಿ ವರ್ಬಲ್ ಡೈರಿ ಅಂತ ಕರೀತಾರೆ ಸರ್. ಆ ಛಲವಾದಿಯವರು, ಈಗ CK ರಾಮಮೂರ್ತಿಯವರು, ಇನ್ನ ಹೊಸ ಅಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಹಿಮಾಂಶು ಬಿಸ್ವಾಸು ಏನಂದ್ರೆ ಅದು ಮಾತಾಡ್ತಾರೆ.
ಇದು ಖರ್ಗೆ ಸಾಹೇಬ್ರನ್ನ ಒಬ್ಬ ದಲಿತ ವ್ಯಕ್ತಿಯನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿರೋದು. ಬಿಜೆಪಿಯವರಿಗೆ ದಲಿತರನ್ನ ಕಂಡ್ರೆ ಆಗಲ್ಲ, OBC ಕಂಡ್ರೆ ಆಗಲ್ಲ, ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗಲ್ಲ, ST ಕಂಡ್ರೆ ಆಗಲ್ಲ. ನಿಮ್ಗೆ ಯಾರನ್ನ ಕಂಡ್ರೆ ಆಗುತ್ತೆ? ಬಿಜೆಪಿಯವ್ರಿಗೆ ಯಾರನ್ನ ಕಂಡ್ರೆ ಆಗುತ್ತೆ? ನಿಮಗೆ ಇಷ್ಟ ಆಗೋದು ಒಂದೇ, ಅದು RSS. ಇನ್ನೇನನ್ನು ನೀವು ಇಷ್ಟಪಡಲ್ಲ. ಹೋಗ್ಲಿ, ಬಿಜೆಪಿಯವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಬ್ರಾಹ್ಮಣರ ಮಕ್ಕಳಿಗೆ ನೀವೇನ್ರಿ ಮಾಡಿದ್ದೀರಾ? ಬ್ರಾಹ್ಮಣರ ಮಕ್ಕಳಿಗೆ ಏನ್ರಿ ಸಹಾಯ ಮಾಡಿದ್ದೀರಾ? ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿಗಳ ಹಿತಕ್ಕೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಸ್ಕೀಮ್ ತಂದಿದೆ. ಬ್ರಾಹ್ಮಣರಿಗೆ ಏನು ಮಾಡಿಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ಏನು ಸಹಾಯ ಮಾಡಿಲ್ಲ. ಸುಮ್ಮನೆ ಒಂದು 20 ಸೋಷಿಯಲ್ ಮೀಡಿಯಾ ಪೇಜಸ್ ಹಾಕೊಳ್ಳೋದು, ವಾಟ್ಸಪ್ ಯೂನಿವರ್ಸಿಟಿಗಳು ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಏನ್ ಮಾಡಿದ್ದೀರಿ ಹೇಳಿ? ನಾನು ಒಂದೇ ಕ್ವಶನ್ ಬಿಜೆಪಿಯವ್ರು ಕೇಳೋದು, ಹಿಂದೂಗಳಿಗೆ ನೀವೇನ್ರಿ ಮಾಡಿದ್ದೀರಾ? ಏನ್ರಿ ಮಾಡಿದ್ದೀರಾ? ಏನ್ ಮಾಡಿದ್ದೀರಾ ಹಿಂದೂಗಳಿಗೆ? ಬ್ರಾಹ್ಮಣರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ಲಿಂಗಾಯತರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ನೀವು ಬಿಜೆಪಿಯವರು ಹಿಂದೂ ವಿರೋಧಿಗಳು. ನೀವು ಹಿಂದೂಗಳಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಕೋಮು ಗಲಭೆ ಇಟ್ಕೊಳ್ಳೋದು, ರಾಜಕೀಯ ಅಧಿಕಾರಕ್ಕೆ ಬರೋದು ಅಷ್ಟೇ. 400 ಪಾರು 200 ಪಾರ್ ಆಯ್ತು. ಅಭಿ 100 ಪಾರ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ 29 ಸರ್. ಅಶೋಕ್ ಅವರು ದಾವಣಗೆರೆಯಲ್ಲಿ ಶ್ರೀಮಂತರು ವರ್ಸಸ್ ಬಡವರ ನಡುವಿನ ಒಂದು ಸಮರ, ಮತ್ತೊಂದು ಕಡೆ ದುರಾಡಳಿತದ ತಕ್ಕ ಪಾಠ ಕಲಿಸೋ ಸಮಯ ಬಂದಿದೆ ಅಂತ ಹೇಳಿದ್ರು. ಅಶೋಕಣ್ಣ, ಶ್ರೀಮಂತಿಕೆ ಬಡತನದ ಬಗ್ಗೆ ಪದ್ಮನಾಭನಗರದ ಅಶೋಕಣ್ಣ ಮಾತಾಡೋದೇ ನನಗೆ ಆಶ್ಚರ್ಯ. ವಿಜೇಂದ್ರಣ್ಣ ಶ್ರೀಮಂತಿಕೆ ಬಡತನದ ಕಂಪ್ಯಾರಿಸನ್, ಓಹೋಹೋ, 5-6 ದೇಶಗಳಲ್ಲಿ ಎಲ್ಲೆಲ್ಲಿ ಆಸ್ತಿಗಳು ಮಾಡಿದಾರೋ ಅವರು ಮರ್ತೋಗಿದ್ದಾರೆ. ಯಾವುದೋ ಒಂದು ವೈಟ್ ಪೇಪರಲ್ಲೋ ಬುಕ್ಕಲ್ಲೋ ಬರೆದು ಎತ್ತಿಡಬೇಕು. ಇಲ್ಲಿ ಈ ಸೈಟ್ ತೆಗ್ದಿದ್ದೀನಿ, ಅಲ್ಲಿ ಆ ಸೈಟ್ ತೆಗ್ದಿದ್ದೀನಿ. ಅಶೋಕಣ್ಣ ರೆವಿನ್ಯೂ ಮಿನಿಸ್ಟರ್ ಆದಾಗ ಇಷ್ಟು ಎಕರೆ ಇಲ್ಲಿ ಮಾಡಿದ್ದೀನಿ, ಇಷ್ಟು ಸೈಟ್ ಇಲ್ಲಿ ಮಾಡಿದ್ದೀನಿ, ಅದನ್ನೆಲ್ಲ ಬುಕ್ಕಲ್ಲಿ ಬರೀಬೇಕಿಲ್ಲ ಅಂದ್ರೆ ನೆನಪಿರ್ಬೇಕಲ್ಲ ಸರ್, 1000 ಸೈಟು. ವಿಜೇಂದ್ರಣ್ಣ, ನೀವು ಶ್ರೀಮಂತಿಕೆ ಬಡತನದ ಬಗ್ಗೆ ಮಾತಾಡ್ತೀರಾ ಸರ್? ಶ್ರೀಮಂತಿಕೆ ಬಡತನದ ಬಗ್ಗೆ ನೀವು ಮಾತಾಡ್ತೀರಾ? ನೋಡಿ, ಇದು ಆ ಪ್ರಶ್ನೆ ಅಲ್ಲ. ಇದು ಶಾಮನೂರು ಶಿವಶಂಕರಪ್ಪನವರ ಕೊಡುಗೆಗೆ ನಾವು ಕೇಳ್ತಿರೋ ಓಟು. ಅವ್ರು 40 ವರ್ಷ ದಾವಣಗೆರೆಯನ್ನು ಕಟ್ಟಿದ್ದಾರೆ. ಬೆಣ್ಣೆ ನಗರ. ಇವತ್ತು ದಾವಣಗೆರೆ ಅಂದ್ರೆ ನಮಗೆಲ್ಲ ಶಾಮನೂರು ಶಿವಶಂಕರಪ್ಪ ಅಂತ ಜ್ಞಾಪಕ ಬರುತ್ತೆ. ಎಷ್ಟೋ ಜನ ಕೇಳಿ ನೋಡಿ, ದಾವಣಗೆರೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅಂತಾರೆ. ಅವರು ವಂಶದ ಕುಡಿ ಸಮರ್ಥವ್ರು ಗೆಲ್ತಾರೆ ಅಂತ ನನಗೆ ನಂಬಿಕೆ ಇದೆ. 50,000 ಮೆಜಾರಿಟಿಯಲ್ಲಿ ಸಮರ್ಥವ್ರು ಗೆದ್ದೇ ಗೆಲ್ತಾರೆ ಸರ್.